ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವಾವ್ ಗಲಾಟ. ನವರಾತ್ರಿ ಹಬ್ಬದ ವಿಶೇಷವಾದಂತಹ ವಿಡಿಯೋ. ಇಂದಿನ ನವರಾತ್ರಿ ಹಬ್ಬಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದೀರಾ ಅನಿಸುತ್ತೆ. ಗಣೇಶ ಹಬ್ಬ ಮುಗಿದ ತಕ್ಷಣ ಕೂಡಲೇ ಬರುವಂತಹ ಹಬ್ಬ ನವರಾತ್ರಿ ಹಬ್ಬ. 9 ದಿನಗಳ 9 ದುರ್ಗೆಯರ ಅವತಾರವನ್ನು ಇಲ್ಲಿ ಬಿಂಬಿಸುತ್ತೆ ಈ ಒಂದು ನವರಾತ್ರಿ. ಸೊ ಈ ನವರಾತ್ರಿಯ ಬಣ್ಣಗಳನ್ನು, 9 ದಿನದ ಬಣ್ಣಗಳನ್ನು ನಾವೀಗ ನೋಡೋಣ. ಸೊ ಮೊದಲನೇ ದಿನವಾದಂತಹ 22ನೇ ತಾರೀಕು, ಸೆಪ್ಟೆಂಬರ್ 22ನೇ ತಾರೀಕು ನಮಗೆಲ್ಲರಿಗೂ ಇಷ್ಟವಾಗಿರೋಂಥ ಅರಿಶಿಣದ ಕಲರು, ಯೆಲ್ಲೋ ಕಲರ್. ನೆಕ್ಸ್ಟ್ ಎರಡನೇ ದಿನ ಅಂದರೆ 23ನೇ ತಾರೀಕು ಮಂಗಳವಾರ ಬರ್ತಾ ಇದೆ, ಗ್ರೀನ್ ಕಲರ್. ಸೊ ಡೇಟು 23ನೇ ತಾರೀಕು. ಹಸಿರು ಬಣ್ಣ ಯಾವುದಾದ್ರು ಆಗಿರೋದು, ಪಚ್ಚೆ ಹಸಿರು ಅಥವಾ ಹಚ್ಚ ಹಸಿರು ಅಂತ ಏನು ಹೇಳ್ತೀವಿ, ಎಲೆ ಹಸಿರು, ಯಾವುದೇ ಹಸಿರನ್ನು ಸಹ ಉಡಬಹುದು. ಇದರ ಸಿಗ್ನಿಫಿಕೆನ್ಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಮೂರನೇ ದಿನ ಅಂದರೆ 24ನೇ ತಾರೀಕು ಸೆಪ್ಟೆಂಬರು, ಗ್ರೇ ಕಲರ್ ಅಂದರೆ ಬೂದಿ ಬಣ್ಣ, ವಿಭೂತಿ ಬಣ್ಣ ಅಂತಲೇ ಹೇಳ್ಬೋದು, ಬೂದಿ ಬಣ್ಣ ಅಂತಲೇ ಹೇಳ್ಬೋದು ಇದನ್ನು. ಸೊ ಇದನ್ನು ಈಗ ಒಂದು ಗ್ರೇ ಕಲರನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ 4ನೇ ದಿನ ಅಂದರೆ ಆರೆಂಜ್ ಕಲರ್, ಕಿತ್ತಳೆ ಬಣ್ಣ ಅಂತ ಏನು ಹೇಳ್ತೀವಿ, ಕಿತ್ತಳೆ ಬಣ್ಣದ ಒಂದು ಬಣ್ಣದ ವಸ್ತ್ರವನ್ನು ಉಡಬೇಕಾಗುತ್ತೆ. ಆಗುತ್ತೆ ಅಂತ ಏನಿಲ್ಲ, ಅಂದರೆ ಜಸ್ಟ್ ವಿಶೇಷ ಅಂತ ಹೇಳ್ತಾರಲ್ಲ. ಸೊ ನಮಗೆಲ್ಲರಿಗೂ ತಿಳಿದಿದೆ, ನವರಾತ್ರಿ ಅಂತ ಹೇಳಿದರೆ ನವರಸಗಳು ಅಂತ ಹೇಳಿದರೆ ನವ ಅಡುಗೆಗಳು ಅಥವಾ ಎಲ್ಲ ಹೂವುಗಳಾಗಲಿ ಎಲ್ಲ ವಿಶೇಷವಾದಂತಹ ಒಂದು ದಿನ. 9 ದಿನಗಳು ಸಹ ಒಂದು ವಿಶೇಷವಾದಂತಹ ದುರ್ಗೆಯ ಅವತಾರವನ್ನು ಬಿಂಬಿಸುತ್ತೆ. ನೆಕ್ಸ್ಟ್ ಬರ್ತಾ ಇದೆ ವೈಟ್ ಬಣ್ಣ, ಬಿಳಿ ಬಣ್ಣ. ಇದು 5ನೇ ದಿನ, ಇದು ಅಂದರೆ 26ನೇ ತಾರೀಕು ಸೆಪ್ಟೆಂಬರ್. ಹಾಫ್ ವೈಟ್ ಅಥವಾ ಕ್ರೀಮ್ ವೈಟ್ ಯಾವ್ದು ಬೇಕಾದರೂ ಧರಿಸ್ಬೋದು. ಸ್ಯಾರಿಗಳ ಮೂಲಕ ಕಲರ್ಸನ್ನು ಹೇಳ್ತಿರೋದು ಯಾಕಪ್ಪ ಅಂತ ಹೇಳಿದ್ರೆ, ಸೊ ಈಗಷ್ಟು ನಾನು ಸ್ಯಾರಿ ಮಾರುವಂತಹ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆಲ್ಲರಿಗೂ ಏನಾದರೂ ಸ್ಯಾರೀಸ್ಗೆ ಬೇಕು ಅಂತ ಹೇಳಿದ್ರೆ ನನ್ನ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮ ಮನೆಗೆ ತಪ್ಪಿಸ್ತೀನಿ ನಾನು. ಸೊ ನನ್ನ ಒಂದು ವಾಟ್ಸಪ್ ಗ್ರೂಪ್ ಸಹ ಇದೆ, ಸೊ ಅದರಲ್ಲೂ ಸಹ ನೀವು ಜಾಯ್ನ್ ಮಾಡಬಹುದು. ನೆಕ್ಸ್ಟ್ ಬರ್ತಾ ಇದೆ ಡೇ 6 7 ಸೆಪ್ಟೆಂಬರ್, ಕೆಂಪು ಬಣ್ಣ. ಸೊ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಸ್ಯಾರೀಸನ್ನು, ಸ್ಯಾರೀಸ್ ಆಗಲಿ, ಚೂಡಿದಾರ್ ಆಗಲಿ ಅಥವಾ ಫ್ರಾಕ್ಸ್ಗಳು ಸಹ ನೀವು ಆರ್ಡರ್ ಮಾಡಿ ತೊಗೊಳ್ಬೋದು. ನಾನು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಬಹುದು. ನೆಕ್ಸ್ಟ್ ಬರ್ತಾ ಇದೆ ರಾಯಲ್ ಬ್ಲೂ ಕಲರ್, ಡೇ 7, 28ನೇ ತಾರೀಕು. ರಾಯಲ್ ಬ್ಲೂ ಬಣ್ಣ. ಸೊ ಎಲ್ಲ ಸ್ಯಾರಿಗಳು ತಮಿಳುನಾಡಿನಿಂದ ಬರುವಂತಹ ಸ್ಯಾರೀಸ್ಗಳಾಗಿರ್ಬೋದು ಅಥವಾ ಜೈಪುರಿಂದ ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ಗಳನ್ನು ನಾನು ತರಿಸಿಕೊಡ್ತಾ ಇದ್ದೀನಿ ನಿಮಗೋಸ್ಕರ. ಒಳ್ಳೆ ರೀಸನಬಲ್ ರೇಟ್ ಇರುತ್ತೆ. ಸೊ ಅದನ್ನು ನೋಡಿ ನೀವು ತೆಗೆದುಕೊಳ್ಬಹುದು. ನೆಕ್ಸ್ಟ್ ಡೇ 8 ಅಂದರೆ 29th. ನೆಕ್ಸ್ಟ್ ನಮ್ಮ ಕ್ಯಾಲೆಂಡರ್ ಪ್ರಕಾರ ನೋಡಿದರೆ ಅದು ನವಮಿ ಅಂತ ಬರುತ್ತೆ. ಸೊ ಇಲ್ಲಿ ಡೇ 8 ಅಂತ ಹೇಳ್ತಾ ಇದ್ದೀನಿ. ಸೊ ಅಂದರೆ ಪರ್ಪಲ್ ಕಲರ್, ಪಿಂಕ್ ಕಲರ್ ಬಣ್ಣದ ವಸ್ತ್ರವನ್ನು ಧರಿಸಬೇಕಾಗುತ್ತೆ. ನಂತರ ಕೊನೆಯ ದಿನ ಅಂದರೆ ನವರಾತ್ರಿಯ ಕೊನೆಯ ದಿನ ಅಂದರೆ 9ನೇ ದಿನ ಪರ್ಪಲ್ ಬಣ್ಣ, ಬದನೆಕಾಯಿಯ ಬಣ್ಣ ಅಂತ ಹೇಳ್ಬೋದು. ಸೊ ಇದು ಈ ನವರಾತ್ರಿಯ 9 ದಿನಗಳ ಬಣ್ಣಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನವರಾತ್ರಿಯ ವಿಶೇಷತೆಯನ್ನು ಮತ್ತು ನನ್ನ ಈ ಸ್ಯಾರೀಸ್ಗಳ ವಿಶೇಷತೆಯನ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಬೇಕು ಅಂದರೆ
ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ, ಸರಿನಾ? ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಎಲ್ಲ ದೇವರ, ಎಲ್ಲ ಆರಾಧ್ಯ ದೇವರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಬೇಡ್ಕೊಳ್ತಾ ನವರಾತ್ರಿಯನ್ನು ವಿಶೇಷವಾದಂತಹ ಶುಭಾಶಯಗಳನ್ನು ನಿಮಗೆ ತಿಳಿಸುತ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾಗ್ದಾಳ ವತಿಯಿಂದ.